ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ಜನಪರ ಅಭಿವೃದ್ಧಿ ನಾಯಕರಾದ ಶ್ರೀ ಮನೋಹರ್ ಅವರ ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸಪುರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಾಧಿಕಾರದ ಎಲ್ಲಾ ಸದಸ್ಯರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಇಒ ಭಾಗವಹಿಸಿದ್ದರು. ಸಭೆಯ ಪ್ರಮುಖಾಂಶಗಳು ಈ ಕೆಳಗಿನಂತಿವೆ. ಜನಸಾಮಾನ್ಯರ ಹಿತದೃಷ್ಟಿ. ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸಕಾಲದಲ್ಲಿ ತಲುಪಬೇಕು ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಪೂರ್ಣವಾಗಿ ಸಹಕರಿಸಬೇಕು ಎಂದು ಅಧ್ಯಕ್ಷರು ಸೂಚಿಸಿದರು. ಅರ್ಜಿಗಳ ವಿಲೇವಾರಿ, ಫಲಾನುಭವಿಗಳು ಸಲ್ಲಿಸಿರುವ ಅರ್ಜಿಗಳ ಸ್ಥಿತಿಗತಿ ಹಾಗೂ ಸರ್ಕಾರದ ಸವಲತ್ತುಗಳ ವಿತರಣೆಯ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲಾಯಿತು. ನಿರ್ಣಾಯಕ ತೀರ್ಮಾನ. ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ಕೈಗೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ ಎಂದು ತಿಳಿಸಲಾಯಿತು. ಮಾಸಿಕ ಸಭೆ. ಪ್ರತಿ ತಿಂಗಳು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ನಡೆಸಿ ಪ್ರಗತಿಯನ್ನು ಪರಿಶೀಲಿಸಲು ನಿರ್ಧರಿಸಲಾಯಿತು. ಸಮಸ್ಯೆಗಳ ಪರಿಹಾರ. ಈ ದಿನದ ಸಭೆಯಲ್ಲಿ ಚರ್ಚಿಸಲಾದ ಕುಂದುಕೊರತೆಗಳು ಮತ್ತು ಸಮಸ್ಯೆಗಳು ಮುಂದಿನ ತಿಂಗಳ ಸಭೆಯ ಒಳಗಾಗಿ ಸಂಪೂರ್ಣವಾಗಿ ಬಗೆಹರಿಯಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಒಟ್ಟಾರೆಯಾಗಿ ಯಾವುದೇ ವ್ಯಕ್ತಿಗೆ ತೊಂದರೆಯಾಗದಂತೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ಸಿಗಬೇಕು ಎಂಬುದು ಈ ಸಭೆಯ ಆಶಯವಾಗಿತ್ತು. ಈಗ ಇವರು ಲೋನ್ ತಗೊಂಡಿದ್ರು, ಅದು ಫೈಲ್ ಮಾಡಿದ್ರು, ಊಬರ್ ಹೇಳಿ ವಾಲ್ಯಮ್ ಅಂತೆ. ವಾಲ್ಯಮ್ ಅದು ಏನಾಗಿದೆ, ಏನ್ ಪ್ರಾಬ್ಲಮ್ ಅದ್ರಲ್ಲಿ? ಏನ್ ಅರ್ಜಿಯಲ್ಲಿ ಏನಿಲ್ಲಮ್ಮ. 2 ತಿಂಗಳಿಂದ ಆಗಿದೆ ಅಂತಲ್ಲ. ಹದಿನೈದು ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದಾರಂತೆ. ಅದೇಳಿ ಇನ್ಕಮ್ ಸರ್ಟಿಫಿಕೇಟ್ 1,20,000 ಲಿಮಿಟ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಅನ್ನೋದು ಬರಬೇಕು. ಊಬರ್ಗೆ ಎಕ್ಸಾಮ್ಷನ್ ನೀನು ಅದ ಹೇಳಲಿಲ್ಲ ಸರ್. ಈಗ ಹೇಳಿದ್ದಾರೆ, ಅಧಿಕೃತವಾಗಿ ಆದೇಶ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀವಿ ಅದ ಹೇಳ್ಬೇಕಲ್ಲ. ಎಂಟರ್ ಸ್ಟೇಟ್ ಅಲ್ಲಿ ಆಗಿಲ್ಲ, ಅದನ್ನ ಹೇಳಿ. ಯಾರ ಲಿಮಿಟ್ ಅಲ್ಲಿ ನೋಡಿ ಏನಾಗಿದೆ ಸರ್. ಈಗ ಲೋನ್ ಮಾಡ್ಕೊಂಡಿರ್ತಾರೆ, ಹೌಸಿಂಗ್ ಲೋನ್ ಚೆಕ್ ಮಾಡಿ ಸ್ವಲ್ಪ ಫಾಲೋ ಅಪ್ ಮಾಡಿ. ಡಿಸ್ಟ್ರಿಕ್ಟ್ ಆಫೀಸರ್ ಯಾವ ಊರಲ್ಲಿದೆ ಅಂತ ನಮ್ಗೆ ಡೀಟೇಲ್ ಕೊಡಿ. ನಾನೇ ಹೋದ ಮೀಟಿಂಗ್ ಈ ಸತಿ ಸಿಒ ಪರ್ಸನಲ್ ಆಗಿ ನಾವು ಅದೇ ಹೋಗಿ ವಿಸಿಟ್ ಮಾಡೋಣ ಮಾಡಿ. ಬೋರ್ಡ್ ಸರ್ಕಾರ ಬಂದು ಪಂಚ ಗ್ಯಾರಂಟಿಗಳು ಈಗ ಎಷ್ಟು % ಕವರೇಜ್ ಆಗಿದೆ ನಮ್ದು ಅನ್ನಭಾಗ್ಯ? ನೋಡಮ್ಮ, ಹುಡುಗ ನಿಮ್ಮ ಪ್ಯೂರ್ ಕರ್ಬಿಟ್ಟು ಮೀಟಿಂಗ್ ಆಗೋದು ನಾವು ಮಾಡ್ತೀವಿ. ಏನ್ ಮಾಡ್ತಾ ಇದಾರೆ? ಇಲ್ಲಿ ಎಷ್ಟು % ತಗೊಂಡ್ರೆ? 76% ಹಾಕಿದೆಯಾ ಇಲ್ಲಿ? ನಂಬರ್ ಆಫ್ ಪರ್ಸೆಂಟೇಜ್ ಆಫ್ ಆರ್ಸಿಸ್ ರೇಷನ್ ಟೇಕನ್. ಅದರಲ್ಲಿ ಶ್ರೀನಿವಾಸಪುರ 79% ಇದೆ. ಬಂಗಾರಪೇಟೆ 72, 79, 82, ಮುಳಬಾಗಿಲು 82% ಇದೆ ನೋಡ್ರಿ. 79% ಇದೆ ಆರ್ಸಿ. ಎರಡನೇ ಪ್ಲೇಸ್ ಅಲ್ಲಿ ಇಷ್ಟು ಎಫೆಕ್ಟಿವ್ ಆಗಿದೆ. ಅದ್ರ ಜೊತೆ ಇನ್ ಸ್ವಲ್ಪ ಯಾವ್ದೋ 1-2 ನ್ಯಾಯಬೆಲೆ ಅಂಗಡಿಯಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ. ನೀವು ಅದನ್ನ ಫಾಲೋ ಅಪ್ ಮಾಡಿ. ಯಾವ್ದು ಈಗ ಸರ್ ಹೇಳಿದ್ರಲ್ಲ ಅದನ್ನ ಬರ್ಕೊಳ್ಳಿ, ಫಾಲೋ ಅಪ್ ಮಾಡಿ. ಅಷ್ಟು ಮಾಡಿ. ನಮ್ಮ ಟೌನ್ ಅಲ್ಲಿ 10 ರೂಪಾಯಿ ಕಂಟ್ರೋಲ್ ಆಗಿಲ್ಲ.
2 kg ಕಮ್ಮಿ ಕೊಡ್ತಾರೆ. ಯಾವ ಅದು ವಿಡಿಯೋ ಮದಿನಾ ಅಲ್ಲಮೇನು ಇಲ್ಲಿ ಟೌನ್ ಚೆಕ್ ಮಾಡಿ. ನಾನು ವಿಡಿಯೋನು ಕಳ್ಸಿದ್ದೀನಿ ಸಾರ್ಗೆ, ಚೀಟಿನೂ ಕಳ್ಸಿದ್ದೀನಿ. ಆಯ್ತು ನೋಡಿ, ಇವಾಗ ಇದನ್ನ ತಗೊಂಡು ನೀವು ಒಂದ್ಸಲ ರೈಟ್ ಮಾಡಿ ಕರೆಕ್ಟ್ ಆಗಿ. ನೋಟಿಸ್ ಬೋರ್ಡ್ ಹೇಳಿದ್ವಲ್ಲ, ಹಾಕಿದ್ದಾರೆ ನೋಟಿಸ್ ಬೋರ್ಡ್. ತೂಕ ಮಾಡ್ತಾರಲ್ಲ, ಆಕಾರದ ಮಾಡಲ್ಲ. ಚೀಲ ತೂಕದಲ್ಲಿ ಬರುತ್ತಲ್ಲ, ನೋಡಪ್ಪ, ಟೌನ್ ಅಲ್ಲಿ ಕಂಪ್ಲೇಂಟ್ ಇದೆ ಅಂತೆ. ಚೀಲ ಮಾಡಿ ಈಗ ರೂರಲ್ದು ಕಡಿಮೆ ಆಗಿದೆ, ಏನಿಲ್ಲ. ಇದ್ರದ್ದು ಮತ್ತೆ ಅಲ್ಲಿ 2 ಹಳ್ಳಿ. ಇದು ಎಷ್ಟು ವಿಸಿಟ್ ಮಾಡಿ ನೀನು ನಮ್ಗೆ ಒಂದು ವಾರದಲ್ಲಿ ರಿಪೋರ್ಟ್ ಕೊಡ್ಬೇಕು. ಆಯ್ತಾ? ಪರ್ಟಿಕ್ಯುಲರ್ ಸರ್ ಹೇಳ್ತಾವ್ರಲ್ಲ, ಎಂಟೈರ್ ಇದನ್ನ ಇದ್ ಮಾಡಿ. ನಾನು ವಿಡಿಯೋನು ಮಾಡಿದ್ದೀನಿ. ವಿಡಿಯೋ ಅದು ಕೊಡಿ ಸರ್. ಅದು ಹಾಕಿದ್ರ ಅಧ್ಯಕ್ಷರಿಗೆ ಸರ್, ಅದನ್ನ ನಂಗೆ ಹಾಕಿ ಸರ್. ಟೋಟಲ್ 944 ಡಿಗ್ರಿ ಹೋಲ್ಡರ್ಗೆ ಡಿಬಿಟಿ ಆಗಿದೆ. 7 ಜನಕ್ಕೆ ಡಿಪ್ಲೊಮಾ ಹೋಲ್ಡರ್ಗೆ ಡಿಬಿಟಿ ಆಗಿದೆ. ಟೋಟಲ್ 787 ಜನಕ್ಕೆ ಡಿಬಿಟಿ ಆಗಿದೆ ಸರ್. ಫೆಬ್ರವರಿ 2020. ಆಯ್ತು. ಇದ್ರಿಗೆ ಎಷ್ಟು ಜನ ರಿಜಿಸ್ಟರ್ ಆಗ್ಯವ್ರೆ, ಎಷ್ಟು ಜನ ಡಿಪಿಟಿ ಆಗಿದೆ, ಎಷ್ಟು ಜನಕ್ಕೆ ಆಗಿಲ್ಲ? ಸರ್ 55ಗೆ ಡಿಬಿಟಿ ಆಗಿದೆ. ಯಾಕಾಗಿಲ್ಲ? ಅಲ್ಲ, ಏನು ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ? ಅಕೌಂಟ್ಸ್ ಪ್ರಾಬ್ಲಮ್ ಅಥವಾ ಏನು ಮ್ಯಾಪಿಂಗ್ ಪ್ರಾಬ್ಲಮ್ ಅಥವಾ ಎಲ್ಲಾ ಸರಿ ಇದ್ರು ಅಮೌಂಟ್ ಕಮ್ಮಿ ಬಂದಿದ್ಯಾ ಏನು? 6 months ವರೆಗೂ ಓಡಿರುತ್ತೆ ಸರ್. ಹಾ, ಕೆಲಸ ಸಿಗಲಿಲ್ಲ. ಕೆಲಸ ಸಿಗಲಿಲ್ಲ ಅವ್ರ ಅಕೌಂಟ್ ಏನಾದ್ರು PM ರಿಲೇಷನ್ ಅಂದ್ರೆ ಸ್ಯಾಲರಿ ರಿಲೇಷನ್ ಅಂದ್ರೆ ಡಿಗ್ರಿ ಮುಗಿದ ಮೇಲೆ ಅವ್ರಿಗೆ 6 ತಿಂಗಳು ಕನಿಷ್ಠ ಕೆಲಸಕ್ಕೆ ಹೋಗಿರ್ಬಾರ್ದು, ಅಂದ್ರೆ ಸಿಕ್ಕಿರ್ಬಾರ್ದು. ಕೆಲಸ ಸಿಕ್ಕದೆ ನಿರುದ್ಯೋಗ ಇದ್ರೆ ಮಾತ್ರ ಇವನ್ ಇದು ಕೊಡೋದು ಫಸ್ಟ್ ಕಂಡೀಷನ್. ಆಯ್ತಾ? ಅದ್ರಲ್ಲಿ 150 ಜನ ಉಳಿದಿದೆ. ಅವರೆಲ್ಲ 6 ತಿಂಗಳು ಒಳಗಡೆ ಇರೋರನ್ನ ಮೇಲೆ ಇದ್ದವ್ರು ಎಲ್ಲರಿಗೂ ಬಂದಿದೆ. ಮತ್ತೆ ಒಂದು ಲಿಸ್ಟ್ ಮಾಡಿದ್ವಿ, ನಮ್ಮ ಸದಸ್ಯರು ಎಲ್ಲರೂ ತಗೊಂಡಿದ್ರು. ಅದರಲ್ಲಿ ಕೆಲವರು ಬಿಟ್ಟೋಗಿದ್ರು, ಇನ್ನೂ ಸುಮಾರು ಜನ ಇದ್ದಾರೆ. ಅದಕ್ಕೆ ಕ್ಯಾಂಪ್ ಮಾಡಿಬಿಟ್ಟು ಅದನ್ನ ಸೇರಿಸಿ ಅಂತ ಹೇಳಿದ್ವಿ. ಅದಕ್ಕೇನು ಕ್ಯಾಂಪ್ ಮಾಡಿದ್ರಾ? ಯಾಕೆ ಮಾಡಿಲ್ಲ? ಏನು ಈಗ ಸುಮ್ಮನೆ ಬರೋದು ಹೋಗೋದು ಅಷ್ಟೇನಾ? 28 ಹೇಳ್ತಾರಲ್ಲ ಸರ್, TFC ಕಾಲೇಜ್. ಯಾವತ್ತು ತಗೊಂಡಿದ್ರೆ ಟೋಟಲ್ ಶೇಕಡಾವಾರು ನೋಡಿದಾಗ 96.49% ಸಾಧನೆ ಆಗಿದೆ ಸರ್. ಹೋದ ಸಲ 96.17 ಇತ್ತು, ಈ ಸಲ ಒಂದು 20% ಜಾಸ್ತಿ ಹೈಕ್ ಆಗಿದೆ ಸರ್. ಅಂದ್ರೆ ಹೋದ ಸಲ 46,603 ಕಾರ್ಡ್ ಫಲಾನುಭವಿಗಳು ನೋಂದಣಿ ಆಗಿದ್ರು. ಈ ಸಲ ಹೋದ ಸಲ ಮೀಟಿಂಗ್ಗೆ ನಾವು ಲಾಸ್ಟ್ ಟೈಮ್ ಜನವರಿ ಮೀಟಿಂಗ್ ಮಾಡಿದಾಗ 46,603 ಫಲಾನುಭವಿಗಳು ನೋಂದಣಿ ಆಗಿದ್ರು ಸರ್. ಈ ಸಲ ನೋಡಿದಾಗ 46,761 ಫಲಾನುಭವಿಗಳು ನೋಂದಣಿ ಆಗಿದ್ದಾರೆ. ಹೋದ ಸಲಕ್ಕೂ ಈ ಸಲಕ್ಕೂ 158 ಫಲಾನುಭವಿಗಳು ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ. ಓಕೆ, ವೆರಿ ಗುಡ್. ಸ್ವಲ್ಪ ಇಂಪ್ರೂವ್ಮೆಂಟ್ ಈಗ ಮೀಟಿಂಗ್ ಆದ್ಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ. ಹೌದು. ಏನು ನ್ಯೂನತೆಗಳೇನು ಇದು ಅದನ್ನ ಅಟೆಂಡ್ ಮಾಡಿದ್ದಾರೆ. ಓಕೆ, ಪ್ರೋಗ್ರೆಸ್ ಆಗಿದೆ. ಒಟ್ಟಾರೆ ನೋಡಿದ್ರೆ ನಮ್ಮ ತಾಲೂಕಿಗೆ 263.43 ಕೋಟಿ ಬಾಕಿ ಆಗಿದೆ ಸರ್. ಆಗಸ್ಟ್ 23ರಿಂದ ಮಾರ್ಚ್ 26ರವರೆಗೆ ಸರ್. ಮಧ್ಯದಲ್ಲಿ 2 ತಿಂಗಳು ಬಾಕಿ ಇತ್ತು, ಅದನ್ನು ಪೇಮೆಂಟ್ ಮಾಡಿದೆ ಸರ್. ಅದು ಯಾವುದು ಫೆಬ್ರವರಿ 25 ಮಾರ್ಚ್ 25 2 ತಿಂಗಳು ಪೇಮೆಂಟ್ ಬಾಕಿ ಇತ್ತು, ಅದನ್ನು ಕ್ಲಿಯರ್ ಮಾಡಿದೆ ಸರ್. 2 ತಿಂಗಳು ಬಿಟ್ಟು ಒಟ್ಟು 29 ತಿಂಗಳು ಪೇಮೆಂಟ್ ಆಗಿದೆ ಸರ್. ಈಗ ಇದುವರೆಗೂ 29 ತಿಂಗಳಾಗಿದೆಯಾ? ಹೌದು ಸರ್. ಅಲ್ಲಿಗೆ ಟೋಟಲ್ 31 ತಿಂಗಳದಾಗಬೇಕಾಗಿತ್ತು. ಆಗ್ಬೇಕಿತ್ತು. 2 ತಿಂಗಳು ಬ್ಯಾಲೆನ್ಸ್ ಇದೆ, 29 ತಿಂಗಳಾಗಿದೆ. ಈಗ ಎಲ್ಲಿವರೆಗೂ ಆಗಿದೆ? ಮಾರ್ಚ್ 26 ಆಗಿದೆ. ಮಾರ್ಚ್ ವರೆಗೂ ಆಗಿದೆ. ಏಪ್ರಿಲ್ ಅಷ್ಟೇ ಇರೋದು. ಏಪ್ರಿಲ್ ಇನ್ನೂ ಮುಗ್ದಿಲ್ಲ. ಈಗ ನಾವು ಎಷ್ಟನೇ ಪ್ಲೇಸ್ ಅಲ್ಲಿ ಇದ್ದೀವಿ? ಇಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಇದೆ ಸರ್. ಸೆಕೆಂಡ್ ಪ್ಲೇಸ್. ಫಸ್ಟ್ ಯಾರು? ಫಸ್ಟ್ ಮುಂದೆ ಹಳೆ ತಾಲೂಕು ಸರ್, ಮುಳಬಾಗಿಲು. ಯಾಕೆ ಈಗ ಇದ್ರಲ್ಲಿ ಕಮ್ಮಿ ಮಾಡಿದ್ಯಾ? ಒಟ್ಟು 1699 ಫಲಾನುಭವಿಗಳು ನೋಂದಣಿ ಆಗೋದು ಬಾಕಿ ಇದೆ ಸರ್. ಅದರಲ್ಲಿ ಉಳಿಕೆ ಬಂದಿರೋದು 1150 ಸರ್, 51 ಸರ್, ಅಂದ್ರೆ 1151 ಸರ್. ಇದರಲ್ಲಿ 200 ಯೂನಿಟ್ ಮೇಲೆ ಬರೋವು 399 ಇದೆ ಸರ್. ಇನ್ನು ಶೂನ್ಯ ಬಳಕೆ ಅಂದ್ರೆ ಝೀರೋ ಕನ್ಸಂಪ್ಷನ್ ಬಂದು ಅಲ್ಲ, ಎಷ್ಟು ಇರೋದು? ಲಾಸ್ಟ್ ಟೈಮ್ ಜಾಸ್ತಿ ಇತ್ತು, ಹೌದು ಸರ್, ಕಡಿಮೆ. ಇವಾಗ ಕಡಿಮೆ. ಎಷ್ಟಾಗಿದೆ ಈಗ? 295 ತೋರಿಸಿದ್ಯಾ ನಿನ್ ರಿಪೋರ್ಟ್ ಅಲ್ಲಿ? ಲಾಸ್ಟ್ ಟೈಮ್ ರಿಪೋರ್ಟ್ ಆಗಿ ಎಷ್ಟಿತ್ತು? ಲಾಸ್ಟ್ ಟೈಮ್ ರಿಪೋರ್ಟ್ 399 ಸರ್. 399 ಅಲ್ಲಿ ಈಗ 295 ಬಂದಿದೆ. ಈಗ ಹೌದು ಸರ್, ಕಡಿಮೆ. ಡೌನ್ ಆಗಿದೆ ಸರ್. ಇದಾಗ ಈ ಸಭೆಯಲ್ಲಿ ಗಣನೀಯ ಒಂದು ಇಂಪ್ರೂವ್ಮೆಂಟ್ ಇರೋದನ್ನು ನಾವು ಕಂಡಿದ್ದೇವೆ. ಉದಾಹರಣೆಗೆ ತಗೊಂಡ್ರೆ, ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇವತ್ತು ನಮ್ಮ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಇದಕ್ಕೆ
ಕೆಲವೊಂದು ನ್ಯೂನ್ಯತೆಗಳಿದ್ವು. ಎಲ್ಲ ಗೌರವಾನ್ವಿತ ಸದಸ್ಯರು ಅದಕ್ಕೆ ಸಲಹೆಗಳನ್ನು ಕೊಟ್ಟಿದ್ದರು. ಕೆಲವೊಂದು ಕಡೆ ಅಕ್ಕಿ ಸೋರಿಕೆ ಆಗ್ತಾಯಿದೆ ಅಂತ ಹೇಳಿದರು. ಅದನ್ನು ಸಂಪೂರ್ಣವಾಗಿ ಈಗ ತಡೆಗಟ್ಟಿದ್ದೀವಿ. ಒಂದು ಟೌನಲ್ಲಿ ಒಂದು ಕಂಪ್ಲೇಂಟ್ ಅಂತ ಹೇಳಿದ್ದಾರೆ. ಟೌನಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಒಂದು 2 ಕಂಪ್ಲೇಂಟ್ ಬಿಟ್ಟರೆ ಈಗ ಸದಸ್ಯರು ಇನ್ನು ಉಳಿದ ಕಡೆ ಎಲ್ಲ ಸದಸ್ಯರು ಸಹ ಅದರಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಅನೇಕ ಇಂಪ್ರೂವ್ಮೆಂಟ್ ಆಗಿದೆ ಇದರಲ್ಲಿ ಅಂಥೇಳಿ ಇವತ್ತಿನ ನಡೆದ ಸಭೆಯಲ್ಲಿ ಎಲ್ಲ ಸದಸ್ಯರು ಹೇಳಿದಂಥ ಮಾತಿದು. ಟೌನು ಮತ್ತು ಗೋನ್ಪಲ್ಲಿ ಒಂದು 2 ಕಡೆ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಖಂಡಿತವಾಗಿ ನಾವು ಸಂಬಂಧಪಟ್ಟ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಈಗೇನು ಹೊಸ ಅರ್ಜಿಗಳು ರೇಷನ್ ಕಾರ್ಡು ಹೊಸ ಅರ್ಜಿಗಳು ಕೊಡೋಕ್ಕೆ ಈಗ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅರ್ಜಿಗಳು ಯಾವುದು ಕೊಟ್ಟಿದ್ದಾವೆ ಎಲ್ಲವನ್ನೂ ಸಹ ಅವರು ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಅದರಲ್ಲಿ ಬಹುಮುಖ್ಯವಾಗಿ ಯಾವುದೇ ಒಂದು ತಿದ್ದುಪಡಿಗಳು ಯಾವುದು ಒಂದು ಪೆಂಡಿಂಗ್ ಇಲ್ಲ. ಎಲ್ಲ ಅಪ್ ಟು ಡೇಟ್ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅದನ್ನು ಎಲ್ಲವಾಗಿ ವಿಲೇವಾರಿ ಮಾಡಿದ್ದಾರೆ. ಅದರಿಂದ ಇವತ್ತು ನಾವು 2ನೇ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯವಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಸದಸ್ಯರು ಅಧ್ಯಕ್ಷರು ಏನು 14 ಮೀಟಿಂಗ್ಗಳು ಮಾಡಿ ವ್ಯಾಪಕವಾಗಿ ಪ್ರಚಾರ ಮಾಡಿದ್ದಕ್ಕೆ ಇವತ್ತು 2ನೇ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯವಾಗಿದೆ. 1ನೇ ಸ್ಥಾನ ಮುಳಬಾಗಿಲಿದೆ, 2ನೇ ಸ್ಥಾನ ನಮ್ಮದು ಶ್ರೀನಿವಾಸಪುರ ಇದೆ. ಅದೇ ರೀತಿ 2ನೇದಾಗಿ ನಮ್ಮ ಗೃಹ ಜ್ಯೋತಿಯಲ್ಲಿ ಸುಮಾರು 400 ಫಲಾನುಭವಿಗಳು 200 ಯೂನಿಟ್ಗಿಂತ ಹೆಚ್ಚು ಬಳಕೆ ಮಾಡಿದ್ದಾರೆ ಅಂತ ಈ ಒಂದು ಯೋಜನೆಯಿಂದ ಹೊರಗುಳಿದಿದ್ರು. ಅದನ್ನು ಎಲ್ಲ ಸದಸ್ಯರು ಕೆಲವೊಂದು ಇದನ್ನು ಮೀಟ್ರ್ ರೀಡಿಂಗನ್ನು ಏನು ಸಕಾಲಕ್ಕೆ ಮಾಡೋದ್ರಿಂದ ಕರೆಕ್ಟಾಗಿ ಆನ್ ಟೈಮ್ ಮೀಟ್ರ್ ರೀಡಿಂಗ್ ಮಾಡೋದ್ರಿಂದ 200 ಯೂನಿಟ್ ಒಳಗಡೆ ಬರ್ತಾರೆ ಅಂತ ಹೇಳಿದರು. ಮತ್ತು ಮೆಟಾಲಿಕ್ ಮೀಟರ್ಸನ್ನು ಚೇಂಜ್ ಮಾಡಿ ಇದು ಮಾಡೋಕ್ಕೆ ಹೇಳಿದರು. ಈಗ 295ಗೆ ಬಂದಿದೆ. ಅಂದರೆ ಲಾಸ್ಟ್ ಮೀಟಿಂಗ್ ಈ ಮೀಟಿಂಗ್ಗೆ ಸುಮಾರು 100 ಜನ ಫಲಾನುಭವಿಗಳಿದೆ. ಇದು ಒಂದು ಸಾಧನೆಯೇ. ಅದೇ ರೀತಿ ಇವತ್ತು ಏನು ಶೂನ್ಯ ಬಳಕೆ ಏನು ಮನೆಗಳಿದ್ವು, ಅದಾದ ನಂತರ ಖಾಲಿ ಮನೆಗಳೇನಿದ್ವು ಅದನ್ನು ಎಲ್ಲವನ್ನೂ ಸಹ ಕ್ರಾಸ್ ಚೆಕ್ ಮಾಡಿದ್ದಕ್ಕೆ ಅಲ್ಲಿ ಸಹ ಒಂದು 100 ಜನ ಸೇರ್ಪಡೆಯಾಗಿದೆ. ಮತ್ತು ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಮತ್ತೆ ಕ್ರಾಸ್ ಚೆಕ್ ಮಾಡೋಕ್ಕೆ ನಾವು ಹೇಳಿದ್ದೀವಿ. ಖಂಡಿತವಾಗಿಯೂ ಬೆಸ್ಕಾಂ ಇಲಾಖೆಯಲ್ಲೂ ಸಹ ಗಣನೀಯ ಇಂಪ್ರೂವ್ಮೆಂಟ್ ನಾವು ಕಂಡಿದ್ದೀವಿ. ಈ ಒಂದು ಯೋಜನೆಯಲ್ಲೂ ಸಹ ನಾವು ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಫಸ್ಟ್ ಮುಳಬಾಗಿಲಿದೆ, 2ನೇದಿದೆ. ನೆಕ್ಸ್ಟ್ಗೆ ನಾವು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಸದಸ್ಯರು ಒಂದು ಸೂಚನೆ ಕೊಟ್ಟಿದ್ದಾರೆ. 1ನೇ ಸ್ಥಾನಕ್ಕೆ ಬರೋಕ್ಕೆ ಏನೇನು ಅವಕಾಶಗಳಿದೆ ಅವೆಲ್ಲವನ್ನು ಮಾಡಬೇಕು. ಒಬ್ಬ ಸದಸ್ಯರು ಸಹ ಅರ್ಹ ಫಲಾನುಭವಿ ಈ ಒಂದು ಯೋಜನೆಯಿಂದ ಹೊರಗುಳಿಬಾರ್ದಂತ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಬಹುಮುಖ್ಯವಾಗಿ ಯುವ ನಿಧಿಯವರು 787 DBT ಮುಖಾಂತರ ಈಗಾಗಲೇ ಹಣ ಪಾವತಿಯಾಗಿದೆ. ಆದರೆ ಈಗ 20 ಎಕ್ಸಾಮ್ಸ್ ಏನು ನಡೀತಾ ಇದೆ, ಪರೀಕ್ಷೆಗಳಿರೋದ್ರಿಂದ ಕ್ಯಾಂಪ್ಸನ್ನು ಶಾಲೆಗಳಲ್ಲಿ ಅಂದರೆ ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಶಾಲೆಗಳು ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದರಿಂದ 28ನೇ ತಾರೀಕು ಮತ್ತೆ ಡೇಟ್ ಕೊಟ್ಟಿದ್ದಾರೆ. ಆ ಡೇಟಿಗೆ ಎಲ್ಲ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಇನ್ಫಾರ್ಮ್ ಮಾಡಬೇಕು. ಅದನ್ನು ಚೆನ್ನಾಗಿ ಕ್ಯಾಂಪ್ ಮಾಡಿ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರನ್ನೆಲ್ಲರೂ ಸಹ ಒಳಗಡೆ ಸೇರಿಸ್ಬೇಕಂತ ಹೇಳಿದ್ವಿ. ಸುಮಾರು 6 ತಿಂಗಳಿಂದ ಒಳಗಡೆ ಇರುವಂಥ ಪದವಿ ಮುಗಿಸಿ 6 ತಿಂಗಳಿಂದ ಹೊರಗಡೆ ಇರೋರು ಸುಮಾರು 600 ಅರ್ಜಿ ಬಂದಿದೆ. ಅದನ್ನು ಸಹ ಕರೆಕ್ಟಾಗಿ ಪರಿಶೀಲನೆ ಮಾಡಿ ನಿರುದ್ಯೋಗ ಇದ್ದರೆ 6 ತಿಂಗಳ ಮೇಲೆ ಬಂದ ತಕ್ಷಣ ಅದನ್ನು ಸೇರಿಸಿ ಅವ್ರಿಗೂ ಸಹ ಬೆನಿಫಿಟ್ ಬರೋಂಗೆ ಮಾಡಬೇಕು ಅಂತ ನಾವು ಸೂಚನೆಯನ್ನು ಈಗ ಕೊಟ್ಟಿದ್ದೀವಿ. ಅದನ್ನು ಮಾಡ್ತಾರೆ ಸರ್. ನೆಕ್ಸ್ಟು ಗೃಹಲಕ್ಷ್ಮಿಯಲ್ಲೂ ಸಹ ನಾವು ನಮ್ಮ ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಲಾಸ್ಟಿಗೆ ನಾವು ಕಂಪೇರ್ ಮಾಡಿದ್ರೆ ಈ ಸರಿ ನಾವು ಸುಮಾರು ಇದರಲ್ಲಿ ಸುಧಾರಣೆ ತಂದಿದ್ದೀವಿ. ಈಗ ಒಟ್ಟು ಗ್ರಾಮೀಣ ಮತ್ತು ನಗರ ಈ ಒಂದು ಯೋಜನೆಗೆ ಬಂದಿರೋ 46,761 ಕಾರ್ಡ್ಸು ಬಂದಿದ್ದಾವೆ. ಶೇಕಡಾವಾರು ತಗೊಂಡಾಗ 96.5% ನಾವು ಒಂದು ಪ್ರಗತಿಯನ್ನು ಕಂಡಿದ್ದೀವಿ. ಅದೇ ರೀತಿ ಗೌರವಾನ್ವಿತ ಸದಸ್ಯರು ಒಂದು ಹೇಳಿದ್ದಾರೆ, 74 ಅರ್ಜಿಗಳನ್ನು ಬಂದಿದ್ದಾವೆ. ಅದರಲ್ಲಿ IT GST ಫೈಲ್ ಮಾಡಿರೋದು ಫಸ್ಟು GST ತೊಗೊಂಡಿರ್ತಾರೆ, ಆದರೆ ನಿಲ್ಲಿಸ್ಬಿಟ್ಟಿರ್ತಾರೆ. ಮತ್ತು ನಮ್ಮನ್ನು ಈ ಒಂದು ಯೋಜನೆಗೆ ಇನ್ಕ್ಲೂಡ್ ಮಾಡಿ ಅಂತೇಳಿ ಅರ್ಜಿಗಳನ್ನು ಕೊಟ್ಟಿದ್ದಾರೆ. 74 ಇದೆ. ಅದು ನಾವು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಇದನ್ನು ಪಾಲಿಸಿ ಮ್ಯಾಟ್ರಾಗಿ ಇಟ್ಕೊಂಡು ಅದನ್ನು ಚೇಂಜ್ ಮಾಡ್ತೀವಿ ಅಂತ ಆದಷ್ಟು ಬೇಗ ಅಂತೇಳಿ ಮಾನ್ಯ ನಮ್ಮ ಗ್ಯಾರಂಟಿ ಯೋಜನೆ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಮೀಟಿಂಗ್ ಮಾಡಿದಾಗ ಹೇಳಿದ್ದಾರೆ. ಆದಷ್ಟು ಬೇಗ ಅದನ್ನು ಸಹ ನಾವು ಪರಿಹಾರ ಮಾಡ್ತೀವಿ. ಇದು ಮತ್ತು KSS ಇಲ್ಲ, ಏನೇ ಒಂದು ನಾವು ಅವ್ರಿಗೆ ಒಂದು ನಿರ್ದೇಶನ ಸದಸ್ಯರಿರ್ಬೋದು ಅಧ್ಯಕ್ಷರು ಕೊಟ್ಟ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಅದರಿಂದ ಈ ಪಂಚ ಗ್ಯಾರಂಟಿ ಏನಿದ್ದಾವೆ ನಮ್ಮ ತಾಲೂಕಿನಲ್ಲಿ
ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ನೇತೃತ್ವದಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಮತ್ತಷ್ಟು ನಾವು ಪರಿಣಾಮಕಾರವಾಗಿ ಮಾಡ್ತೀವಿ. ಮತ್ತು ಯಾರು ಅರ್ಹ ಫಲಾನುಭವಿ ಇದ್ದಾರೆ ಒಬ್ಬರು ಸಹ ಈ ಒಂದು ಯೋಜನೆಗಳಿಂದ ಹೊರಗುಳಿಬಾರದಂತ ಈ ಒಂದು ಕಮಿಟಿಯ ಮುಖ್ಯ ಉದ್ದೇಶವಾಗಿದೆ. ಅದನ್ನು ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ನಾವು ಮಾಡೋಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ಎರಡು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್, ಈ ದಿನ ಯೋಜನೆಗಳ ಅನುಷ್ಠಾನದ ಒಂದು ಅಧ್ಯಕ್ಷರ ಒಂದು ಸದಸ್ಯರ ಇದರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಲ್ಲ, ಕೆಲವೊಂದು ಸದಸ್ಯರ ಒಂದು ಅಭಿಪ್ರಾಯ ಹೇಳಿದ್ರು. ಅವೆಲ್ಲನೂ ಮುಂದಿನ ತಿಂಗಳ ಒಳಗಡೆ ಅಧಿಕಾರಿಗಳು ಯಾವ ರೀತಿ ಸೂಚನೆ ಕೊಟ್ಟು ಯಾವ ರೀತಿ ಸಕ್ಕರೆ ಖಂಡಿತವಾಗಿ ಈಗ ಅಧಿಕಾರಿಗಳಿಗೆ ಅವರು ಕೆಲವೊಂದು ಮನವಿಗಳನ್ನು ಮಾಡಿದರು. ಏನು ಅವರಿಗೆ ಒಂದು ಗ್ರಾಹಕರಿಗಿರ್ಬೋದು ಅಥವಾ ಫಲಾನುಭವಿಗಳಿರ್ಬೋದು ಕೆಲವೊಂದು ದೂರುಗಳನ್ನು ಕೊಟ್ಟಿದ್ದರು. ಅಂದರೆ ಈಗ ಗೌನ್ಪಲ್ಲಿ ಅಕ್ಕಿ ಕಡಿಮೆ ಕೊಡ್ತಾವ್ರೆ, ಅದು ನೆಕ್ಸ್ಟ್ ತಿಂಗಳಲ್ಲಿ 4 kg ಕೊಡ್ತೀವಿ ಅಂತ ಹಿಡ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಅದನ್ನು ನಾವೇನು ಮಾಡಿದ್ವಿ, ಸರ್ಪ್ರೈಸ್ ವಿಸಿಟನ್ನು ಮಾಡಿ ಅದನ್ನು ಪರಿಶೀಲನೆ ಮಾಡಿ ಆ ಥರ ಏನಿದೆ ಇಮಿಡಿಯೇಟಾಗಿ ಅವ್ರ ಮೇಲೆ ಕಠಿಣವಾದ ಒಂದು ಕ್ರಮವನ್ನು ಜರುಗಿಸಿ ಅಂತ ಹೇಳಿದ್ದೀವಿ. ಅದೇ ರೀತಿ ಇದು ನಮ್ಮ ಸದಸ್ಯರು ಟೌನಲ್ಲಿ ಆ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದರು. ಅದನ್ನು ಸಹ ನಾವು ಈಗ ಅವ್ರಿಗೆ ಹೇಳಿದ್ದೀವಿ. ಅದನ್ನು ಕ್ರಮವಹಿಸಿ ಅನುಪಾಲನಾ ವರದಿಯನ್ನು ನೆಕ್ಸ್ಟ್ ಮೀಟಿಂಗ್ ಏನಿದೆ ಅಷ್ಟರೊಳಗಡೆ ಅವ್ರು ಕೊಡಬೇಕು. ಅದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ.